ಇವತ್ತೊಂದು ಕಾಂಬಿನೇಷನ್ ಕರಿ, ಮಂಗಳೂರಿನ ಫೇಮಸ್ ಕಾಂಬಿನೇಷನ್ ಕರಿ ಅಂತ ಹೇಳ್ಬೋದು. ಜಾಸ್ತಿಯಾಗಿ ಈ ಸೀಸನಲ್ಲಿ ಮಾಡುವಂಥದ್ದು, ಹೆಚ್ಚಿನವರಿಗೆ ಇಷ್ಟ ಕೂಡ. ಆಲ್ಮೋಸ್ಟ್ ಈ ಕಾಂಬಿನೇಷನ್ ಕರಿಯನ್ನು ಇಷ್ಟಪಡ್ತಾರೆ, ನಮಗೆ ಕೂಡ ತುಂಬ ಇಷ್ಟ. ನಾವು ತುರೆ ಬಸಳೆ ಅಂತ ಹೇಳ್ತೇವೆ. ಬಸಳೆ ಮತ್ತು ಇಲ್ಲಿ ಸೋರೆಕಾಯಿ ತೊಗೊಂಡಿದ್ದೇನೆ. ಒಳ್ಳೆ ಊರಿನಲ್ಲಿ ಆದಂಥ ಬಸಳೆ ಮತ್ತು ಸೋರೆಕಾಯಿ ಸಿಕ್ಕಿದೆ. ಊರಿನಲ್ಲಿ ಅಂದರೆ ಹತ್ತಿರದಲ್ಲಿ ಲೋಕಲಲ್ಲಿ ಬೆಳೀತಾರಲ್ಲ, ಅದು ತುಂಬ ಟೇಸ್ಟಿಯಾಗಿರ್ತದೆ. ಹಾಗೆ ಬಸಳೆ ನೋಡಿ ತೋರ ಉಂಟು ಅದರ ದಂಟು ಎಲ್ಲ. ಹಾಗೆ ಬಸಳೆ ದಂಟು ಬೇರೆ ಮತ್ತು ಎಲೆ ಬೇರೆಯನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ಬಸಳೆ ದಂಟು ಮತ್ತು ಸೋರೆಕಾಯನ್ನು ಸ್ವಲ್ಪ ನೀರು ಹಾಕಿ ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಆನಂತರ ಇಲ್ಲಿ ಮಸಾಲೆಗೆ ಇದಕ್ಕೆಲ್ಲವಲ್ಲ ತೆಂಗಿನಕಾಯಿ ಹಾಕ್ತಾ ಇದ್ದೇನೆ. ಒಂದು ಮೀಡಿಯಮ್ ಸೈಜಿದ್ದು ಇಡೀ ತೆಂಗಿನಕಾಯಿ ತೊಗೊಂಡಿದ್ದೇನೆ. ಬಸಳೆಗೆ ಯಾವಾಗಲೂ ತೆಂಗಿನಕಾಯಿ ಜಾಸ್ತಿ ಹಾಕಬೇಕು, ಆವಾಗಲೇ ಪದಾರ್ಥ ಟೇಸ್ಟ್ ಆಗೋದು. ಆನಂತರ ಒಂದು ಅರ್ಧ ಸ್ಪೂನಷ್ಟು ಅರಶಿನ, ಮತ್ತು ಮೇಯ್ನಾಗಿ ಇದಕ್ಕೆ ಸಾಸಿವೆ ಸ್ವಲ್ಪ ಜಾಸ್ತಿ, ಬೇರೆ ಎಲ್ಲ ಕಡಿಮೆ ಅಂತೆ ಮಸಾಲೆ, ಸಾಸಿವೆ ಜಾಸ್ತಿ ಅಂತೆ. ಹಾಗೆ ಸಾಸಿವೆ ಒಂದು ಸ್ಪೂನಷ್ಟು, ಮತ್ತು ಅರ್ಧ ಸ್ಪೂನ್ ಜೀರಿಗೆ, 1 ಸ್ಪೂನ್ ಕೊತ್ತಂಬರಿ, ಮತ್ತು ಸ್ವಲ್ಪನೇ ಹುಳಿ, ಜಾಸ್ತಿ ಹುಳಿ ಕೂಡ ಹಾಕಲಿಕ್ಕಿಲ್ಲ. ಒಂದು 2 ಎಸಳು ಬೆಳ್ಳುಳ್ಳಿ ಹಾಕದಿದ್ರೂ ನಡೀತದೆ. ಒಂದು ಸ್ವಲ್ಪ ಮೆಣಸು ಕೂಡ ಜಾಸ್ತಿ ಹಾಕಲಿಕ್ಕಿಲ್ಲ, ಖಾರ ಮಾಡಲಿಕ್ಕಿಲ್ಲ. ಇಷ್ಟನ್ನು ಹಾಕಿ ಇದನ್ನು ಗ್ರೈಂಡ್ ನೈಸಾಗಿ ಗ್ರೈಂಡ್ ಆದರೆ ಒಳ್ಳೆಯದಾಗ್ತದೆ. ಮತ್ತು ಈ ಸೋರೆಕಾಯಿ ಎಲ್ಲ ಕರಗಿ ಹೋಗಬೇಕು, ಆವಾಗ ಸೂಪರ್ ಆಗ್ತದೆ. ಈಗ ಸೋರೆಕಾಯಿ ಮತ್ತು ದಂಟು ಬೆಂದಿದೆ, ಉಪ್ಪು ಸೇರಿಸಿ ಈ ಎಲೆಯನ್ನು ಕೂಡ ಹಾಕ್ತಾ ಇದ್ದೇನೆ. ಎಲೆ ಜಾಸ್ತಿ ಬೇಯಲಿಕ್ಕಿಲ್ಲ, ಸ್ವಲ್ಪ ಕುದಿ ಬಂದ ನಂತರ ಮಸಾಲೆ ಹಾಕೋದು, ಯಾಕಂದರೆ ಮಸಾಲೆ ಕುದಿಯುವಾಗ ಎಲೆ ಬೇಯ್ತದೆ. ಜಾಸ್ತಿ ಬೆಂದರೆ ಅದು ಒಳ್ಳೆಯದಾಗೋದಿಲ್ಲ ಅದಕ್ಕೆ, ಮತ್ತು ಕರಗಿ ಹೋಗ್ತದೆ ಅದಕ್ಕೆ. ಮತ್ತು ನ್ಯೂಟ್ರಿಷನ್ಸ್ ಕೂಡ ಆಗೋಸ್ಕರ ಸ್ವಲ್ಪ ಬೆಂದರೆ ಒಳ್ಳೆಯದು. ಆನಂತರ ಇಲ್ಲಿ ಮಸಾಲೆ ಹಾಕಿ ಒಂದು ಕುದಿ ಬರಿಸಿದರೆ ಆಯಿತು. ನೋಡಿ ಫೈನಲ್ ಆಗಿ ಬಸಳೆ ಮತ್ತು ಸೋರೆಕಾಯಿ ಹೀಗೆ ಆಗಿದೆ. ಇನ್ನು ಸೋರೆಕಾಯಿ ಕರಗಿದ್ರೆ ಉಂಟಲ್ಲ, ಇನ್ನು ದಪ್ಪವಾಗಿ ಗ್ರೇವಿ ಆಗ್ತದೆ, ಸೂಪರ್ ಆಗ್ತದೆ.